ಆತ್ಮೀಯರೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನಿಂದು ನಿಮ್ಮ ಮುಂದೆ ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು ಕಂಪ್ಯೂಟರ್ ಜ್ಞಾನ. ಈಗಾಗಲೇ ಮೊದಲನೇ ಸಂಚಿಕೆ ನೀಡಿದೆ, ಇದು ಎರಡನೇ ಸಂಚಿಕೆ. ಮ್ಯಾಗ್ನೆಟಿಕ್ ಮಾಧ್ಯಮದಲ್ಲಿ ದಾಖಲಾಗಿರುವ ಶಬ್ದ ಅಥವಾ ಸಂದೇಶವನ್ನು ಆಡಿಯೋ ಸ್ಪಂದನೆಯಾಗಿ ಮಾಡುವ ಔಟ್ಪುಟ್ ಸಾಧನಕ್ಕೆ ಏನು ಹೇಳ್ತೀವಿ? ವಾಯ್ಸ್ ರೆಸ್ಪಾನ್ಸ್ ಯೂನಿಟ್. ಮೆಮೊರಿ ಲೊಕೇಶನ್ನಲ್ಲಿ ದತ್ತಾಂಶವನ್ನು ದಾಖಲಿಸಿದರೆ ಏನಾಗುತ್ತದೆ? ಮೊದಲ ವಿಷಯವು ನಾಶವಾಗುತ್ತದೆ. ಎ ಸ್ಟೋರೇಜ್ ಏರಿಯಾ ಯೂಸ್ ಟು ಸ್ಟೋರ್ ಡಾಟಾ ಟು ಕಾಂಪನ್ಸೇಟ್ ಫಾರ್ ದ ಡಿಫರೆನ್ಸ್ ಇನ್ ಸ್ಪೀಡ್ ಅಟ್ ವಿಚ್ ದ ಡಿಫರೆಂಟ್ ಯೂನಿಟ್ಸ್ ಕ್ಯಾನ್ ಹ್ಯಾಂಡಲ್ ಡಾಟಾ ಈಸ್ ಬಫರ್. ಡೇಟಾ ವಸ್ತು ಶೇಖರಣೆಗಾಗಿ ಇದನ್ನು ಗುರುತಿಸಲ್ಪಡುವುದು ಫೆಚ್ ಅಂತೇಳಿ. ನಿರ್ದಿಷ್ಟ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಿದ ಪ್ರೋಗ್ರಾಮ್ಗಳು ಏನಂತ ಕರಿತೇವೆ? ಅಪ್ಲಿಕೇಶನ್ ಸಾಫ್ಟ್ವೇರ್. ರಂಧ್ರ ಕಾಗದವನ್ನು ಒಳಸೇರುವಿಕೆಗೆ ಬಳಸುವ ಹೊರ ಬೀಳುವಿಕೆಯ ಮಾಧ್ಯಮವನ್ನು ಹೀಗೆಂದು ಕರೆಯುತ್ತಾರೆ ಪೇಪರ್ ಟೇಪ್. ಕಂಪ್ಯೂಟರ್ ಮೂಲಕ ಕಾರ್ಯವನ್ನು ಸಂಸ್ಕರಿಸಲಾಗುತ್ತದೆ. ಈ ಅವಧಿಯ ಕಾಲ ಎಕ್ಸಿಕ್ಯೂಷನ್ ಸಮಯ. ಎ ಡೈರೆಕ್ಟ್ಲಿ ಅಕ್ಸೆಸಿಬಲ್ ಅಪಾಯಿಂಟ್ಮೆಂಟ್ ಕ್ಯಾಲೆಂಡರ್ ಈಸ್ ಫೀಚರ್ ಆಫ್ ಎ ರೆಸಿಡೆಂಟ್ ಪ್ಯಾಕೇಜ್. ಯಾವ ಸಾಧನ ಮಾಹಿತಿ ಒದಗಿಸುವ ಸಾಧನವಾಗಿದ್ದು ಅದನ್ನು CCUಗೆ ಕಳುಹಿಸಲಾಗುತ್ತದೆ, ಇನ್ಪುಟ್ ಅಂತ ಹೇಳ್ತೇವೆ. ಪ್ರಸ್ತುತ SIMMSನಲ್ಲಿ 32 ಅಥವಾ 72 ಕನೆಕ್ಟರ್ಸ್ ಇವೆ. ಮೈಕ್ರೋ ಕಂಪ್ಯೂಟರ್ ಸಂಗ್ರಹಣಾ ಉಪವ್ಯವಸ್ಥೆಯಲ್ಲಿ ವಿವಿಧ ಸಾಮರ್ಥ್ಯದ ಅಥವಾ ಮಾಧ್ಯಮವಿದೆ. ಅದಕ್ಕೆ ನಾವೇನು ಹೇಳ್ತೀವಪ್ಪ ಅಂದರೆ ಮ್ಯಾಗ್ನೆಟಿಕ್ ಅಥವಾ ಆಪ್ಟಿಕಲ್ ಅಂತ ಹೇಳ್ತೇವೆ. ಇದು ಇನ್ಪುಟ್ ಸಾಧನವಲ್ಲ. ಯಾವುದು? ಕಮ್ ಅಂದರೆ ಕಂಪ್ಯೂಟರ್ ಔಟ್ಪುಟ್ ಟು ಮೈಕ್ರೋಫಿಲ್ಮ್ COM. EBDICಯ ಸಂಕೇತದಲ್ಲಿರುವ ವಿವಿಧ ಕ್ಯಾರೆಕ್ಟರ್ಗಳು ಎಷ್ಟಪ್ಪ ಅಂದರೆ 256 ಆಗಿರ್ತವೆ. ನೇರ ಎಂಟ್ರಿ ಇನ್ಪುಟ್ ಸಾಧನ ಡೈರೆಕ್ಟ್ ಎಂಟ್ರಿ ಇನ್ಪುಟ್ ಡಿವೈಸ್. ಆಪ್ಟಿಕಲ್ ಸ್ಕ್ಯಾನರ್, ಮೌಸ್ ಆ್ಯಂಡ್ ಡಿಜಿಟೈನರ್, ಲೈಟ್ ಪೆನ್. ಚಿಪ್ಸ್ ತಯಾರಿಕೆಗೆ ಬಳಸುವುದು ಏನನ್ನು? ಸೆಮಿಕಂಡಕ್ಟರ್. ಟರ್ಮಿನಲ್ಸ್ ಮಧ್ಯೆ ಮಾಹಿತಿಯನ್ನು ಅದಲು ಬದಲು ಮಾಡುವ ಕಂಪ್ಯೂಟರ್ ಸಂಕೇತ ASCII. ಒಂದು ಬೈಟ್ ಹೊಂದಿರುವುದು 8 ಬಿಟ್ಸ್. ಹೈಬ್ರಿಡ್ ಕಂಪ್ಯೂಟರ್ ಡಿಜಿಟಲ್ ಮತ್ತು ಅನಲಾಗ್ ಕಂಪ್ಯೂಟರ್ ಎರಡಕ್ಕೂ ಹೋಲುತ್ತದೆ. ಸಿಲಿಕಾನ್ ಚಿಪ್ಸನ್ನು ದತ್ತಾಂಶ ಸಂಸ್ಕರಣೆಯನ್ನು ಹೀಗೆಂದು ಕರೆಯುತ್ತಾರೆ ಪ್ರೋಮ್ ಚಿಪ್ಸ್. ಶಾಶ್ವತವಾಗಿ ನೆಲೆಸಿರುವ ಸುರಕ್ಷಿತಗೊಳಿಸಿದ ಕಲುಷಿತದಿಂದ ಮುಕ್ತವಾದ ಮೆಟಲ್ ಡಿಸ್ಕನ್ನು ಹೀಗೆಂದು ಕರೆಯುತ್ತಾರೆ ವಿಂಚೆಸ್ಟರ್ ಡಿಸ್ಕ್ ಅಂತ ಕರೀತಾರೆ. ಅಪ್ಲಿಕೇಶನ್ ಪ್ರೋಗ್ರಾಮ್ಗಳನ್ನು ಬಳಸಿ ಯಾವುದೇ ಸಂಖ್ಯೆ ಬದಲಿಸಬಹುದು ಮತ್ತು ಬದಲಾದ ಫಲಿತಾಂಶವನ್ನು ನೋಡಬಹುದಾಗಿದ್ದು ಅದಕ್ಕೆ ಸ್ಪ್ರೆಡ್ ಶೀಟ್ ಅಂತ ಕರಿತೇವೆ. ದ ಇನ್ಸ್ಟ್ರಕ್ಷನ್ಸ್ ಫಾರ್ ಸ್ಟಾರ್ಟಿಂಗ್ ದ ಕಂಪ್ಯೂಟರ್ ಆರ್ ಹೌಸ್ ಆಫ್. ಇದಕ್ಕೆ ಏನಂತಪ್ಪ ಅಂದರೆ ರೆಡ್ ಓನ್ಲಿ ಮೆಮೊರಿ ಚಿಪ್. ಕಂಪ್ಯೂಟರ್ನ ALU ಸಾಮಾನ್ಯವಾಗಿ ಹೊಂದಿರುವ ಹೆಚ್ಚಿನ ಸಂಖ್ಯೆ ಅತಿ ವೇಗದ ಸಂಗ್ರಹಣಾ ಮೂಲವನ್ನು ರಿಜಿಸ್ಟರ್ ಅಂತ ಕರಿತೇವೆ. ವಾಣಿಜ್ಯೋದ್ಯಮಿಯು ಕಂಪ್ಯೂಟರ್ನ ಅಳವಡಿಸಿಕೊಳ್ಳಲು ಪ್ರಮುಖವಾದ ಪ್ರಭಾವ ನಿಖರತೆ, ವಿಶ್ವಸನೀಯತೆ ಮತ್ತು ವೇಗ. CADಯ ವಿಸ್ತೃತ ರೂಪ ಕಂಪ್ಯೂಟರ್ ಏಡೆಡ್ ಡಿಸೈನ್. ಮ್ಯಾಗ್ನೆಟಿಕ್ ಸ್ಟೋರೇಜ್ ಚಿಪ್ಸನ್ನು ನಾನ್ ವೊಲೈಟಲ್ ಡೈರೆಕ್ಟ್ ಆಕ್ಸೆಸ್ ಸ್ಟೋರೇಜ್ ಆಗಿ ಬಳಸುತ್ತಾರೆ ಮತ್ತು ಅದು ಯಾವುದೇ ಚಲಿಸುವ ಭಾಗ ಹೊಂದಿಲ್ಲ. ಹೀಗೆಂದು ಕರೀತಾರೆ ಮ್ಯಾಗ್ನೆಟಿಕ್ ಬಬಲ್ ಮೆಮೊರಿ. ರ್ಯಾಟ್ನ ವಿಸ್ತೃತ ರೂಪ ರಿಗ್ರೆಷನ್ ಅನಾಲಿಸಿಸ್ ಟೈಮ್ ಸರ್ವಿಸಸ್. ಮೊದಲ ಬಾರಿಗೆ ಚಿಪ್ಪನ್ನು ಕಂಪ್ಯೂಟರ್ನೊಳಗೆ ಸೇರಿಸಿದ್ದು ಯಾವಾಗ ಅಂದರೆ 1975. ವಾಣಿಜ್ಯವಾಗಿ ಲಭ್ಯವಾದ ಮೈಕ್ರೋಪ್ರೊಸೆಸರ್ ಚಿಪ್ ಇಂಟೆಲ್ 4004. ಮಿನಿ ಕಂಪ್ಯೂಟರ್ ನಿರ್ಮಾಣ ಮಾಡಿದ್ದು 1965. IC ಚಿಪ್ಸ್ನೊಂದಿಗೆ ಮೊದಲ ಡಿಜಿಟಲ್ ಕಂಪ್ಯೂಟರ್ ಅಭಿವೃದ್ಧಿ ಪಡಿಸಿದ್ದು IBM ವ್ಯವಸ್ಥೆ ಬಾರ್ 360. ಯಾವ ಭಾಷೆಯ ಮೂಲ ಪ್ರೋಗ್ರಾಂ ಬರೆಯುವುದು? ಉನ್ನತ ಮಟ್ಟದ ಭಾಷೆ. ಮುಖ್ಯ ಮೆಮೊರಿಗೆ ನೇರ ಸಂಬಂಧವಿರುವ ಪದ ತಾತ್ಕಾಲಿಕ ಟೆಂಪರರಿ. ಏಕಕಾಲದಲ್ಲಿ ಕೇಂದ್ರೀಯ ಕಂಪ್ಯೂಟರ್ನಿಂದ ಅನೇಕ ಮಂದಿ ಬಳಸಲು ಅಗತ್ಯವಾದದ್ದು ಟರ್ಮಿನಲ್. ದತ್ತಾಂಶವನ್ನು ದಾಖಲಿಸಲು ಮತ್ತು ಸಂಗ್ರಹಿಸಲು ಬಳಸುವ ಆ ಸಂಸ್ಕರಣೆಗೆ ಬಳಸುವುದಿಲ್ಲ ಡಂಪ್ ಟರ್ಮಿನಲ್.
ಅತಿ ಉನ್ನತ ಗುಣಮಟ್ಟದ ಬಣ್ಣದ ಹಾರ್ಡ್ ಕಾಪಿ ಪಡೆಯಲು ಯಾವುದನ್ನು ಬಳಸುತ್ತೀರಾ? ಪ್ಲಾಟರ್. ಯಾವ ಪ್ರಿಂಟರ್ನಲ್ಲಿ ಬಹು ಕಾರ್ಬನ್ ಮಾದರಿಯ ಪ್ರಿಂಟ್ ಪಡೆಯಲಾಗುವುದಿಲ್ಲ? ಪ್ರಿಂಟರ್ಸ್ ಆರ್ ಯು ಶೂರ್ ವಿಲ್ ನಾಟ್ ಯೂಸ್ ಇಫ್ ಯುವರ್ ಅಬ್ಜೆಕ್ಟಿವ್ ಈಸ್ ಟು ಪ್ರಿಂಟ್ ಆನ್ ಮಲ್ಟಿ ಕಾರ್ಬನ್ ಫಾರ್ಮ್ಸ್. ಲೇಸರ್ಸ್. ಪರ್ಸನಲ್ ಕಂಪ್ಯೂಟರ್ ಇಂಡಸ್ಟ್ರಿಯನ್ನು ಆರಂಭಿಸಿದವರು IBM. ಈ ಕೆಳಗಿನ ಯಾವ ಪ್ರಿಂಟಿಂಗ್ ಸಾಧನದ ಔಟ್ಪುಟ್ ಸರಣಿ ದತ್ತಾಂಶ ಹೊಂದಿರುತ್ತದೆ? ವೈರ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ವಾಂಗ್ ಇಮೇಜ್ ಪ್ರಿಂಟರ್. IBM PC ಆ್ಯಕ್ಟ್ನಲ್ಲಿ ಆ್ಯಕ್ಟ್ ಶಬ್ದ ವಿಸ್ತೃತ ರೂಪ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಮ್ಯಾಗ್ನೆಟಿಕ್ ಟೇಪ್ ಈ ಕಾರ್ಯನಿರ್ವಹಿಸುವುದು ಸೆಕೆಂಡರಿ ಸ್ಟೋರೇಜ್ ಮೀಡಿಯಾ, ಔಟ್ಪುಟ್ ಮೀಡಿಯಾ, ಇನ್ಪುಟ್ ಮೀಡಿಯಾ. ಕಂಪ್ಯೂಟರ್ನಲ್ಲಿ 16 ಬಿಟ್ಸನ್ನು ರ್ಯಾಮ್ನಲ್ಲಿ ವಿಳಾಸವನ್ನು ನಿರ್ದಿಷ್ಟಗೊಳಿಸಲು ಬಳಸಲಾಗುವುದು. ಹಾಗಾದರೆ ಅದರಲ್ಲಿರುವ ಅಡ್ವೈಸ್ಗಳ ಸಂಖ್ಯೆ 65536. 2 ಪ್ರಮುಖ ಕಂಪ್ಯೂಟರ್ ಚಿಪ್ಸ್ಗಳು ಪ್ರಾಥಮಿಕ ಮೆಮೊರಿ ಚಿಪ್ಸ್ ಮತ್ತು ಮೈಕ್ರೋ ಪ್ರೊಸೆಸರ್ ಚಿಪ್ಸ್. ಕಂಪ್ಯೂಟರ್ನ ದ್ವಿತೀಯ ಮೆಮೊರಿಗೆ ಹೋಲಿಸಿದರೆ ಪ್ರಾಥಮಿಕ ಮೆಮೊರಿಯ ವೇಗ ಹೆಚ್ಚು. ದ್ವಿತೀಯ ಮೆಮೊರಿಯನ್ನು ಅಸೆಸ್ ಮಾಡುವ ಮಾರ್ಗ ರ್ಯಾಂಡಮ್ ಅಸೆಸ್ ಮೆಮೊರಿ. ಈ ಕೆಳಗಿನ ಯಾವುದು ಅತಿ ಹೆಚ್ಚು ಜನಪ್ರಿಯವಾದ ಮೊದಲ ಪೀಳಿಗೆ ಕಂಪ್ಯೂಟರ್? IBM 1650. ಕಂಪ್ಯೂಟರ್ನ CPM ತಾರ್ಕಿಕ ಮಟ್ಟದ ಜವಾಬ್ದಾರಿ ಸಂಖ್ಯೆಯನ್ನು ಹೋಲಿಕೆ ಮಾಡುವುದು. ಕಂಪ್ಯೂಟರ್ನೊಂದಿಗೆ ಸಂಯೋಜಿತಗೊಂಡ ಒಣ ಇಂಕ್ ಪವರ್ ಬಳಸುವ ಪ್ರಿಂಟರ್ ಲೇಸರ್ ಪ್ರಿಂಟರ್. ಅದು ವಿದ್ಯಾರ್ಥಿಗಳೇ, ಸಂಚಿಕೆ 2. ನಾಳೆ 3 ಸಂಚಿಕೆ ತೆಗೆದುಕೊಂಡು ಬರಲಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಏಕೆಂದರೆ ಇದು ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ನಮ್ಮ ನಿತ್ಯ ಉಪಯೋಗಕ್ಕೂ ಕೂಡ ಕಂಪ್ಯೂಟರ್ ಮಾಹಿತಿ ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಸಂಗ್ರಹಿಸಿಕೊಂಡು ನಿಮಗಾಗಿ ತಂದಿರ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.